ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಆರೋಗ್ಯದ ಬಗ್ಗೆ ಗಮನ ಹರಿಸ್ತಾ ಇದ್ವಿ. ಸಾಮಾನ್ಯವಾಗಿ ಮಹಿಳಾ ಕಾರ್ಯಕ್ರಮ ಅಂದರೆ ಅಲ್ಲಿ ಸೌಂದರ್ಯ ಮಾತ್ರ ಸೀಮಿತವಾಗಿರೋದಿಲ್ಲ, ಆರೋಗ್ಯ ಕೂಡ ತುಂಬಾ ಮುಖ್ಯ. ಆರೋಗ್ಯ ಚೆನ್ನಾಗಿದ್ರೆ ನಾವು ಚೆನ್ನಾಗಿ ಕಾಣ್ತೀವಿ ನೋಡೋದಕ್ಕೆ. ಸೊ ಎಸ್ಪೆಷಲಿ ಇವತ್ತು ನಾವು ಹೇರ್ ಕೇರ್, ಸ್ಕಿನ್ ಕೇರ್ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆಯೇ ಪ್ರಕೃತಿಯಲ್ಲಿ ಸಿಗುವಂತಹ ಅಮೂಲ್ಯ ಗಿಡಮೂಲಿಕೆಗಳಿಂದ ನಮಗೆ ಯಾವ ರೀತಿಯ ಲಾಭವನ್ನು ಪಡಿಬಹುದು, ಹಾಗೆಯೇ ಯಾವ ರೀತಿ ಅದನ್ನು ಬಳಕೆ ಮಾಡ್ಕೋಬೇಕನ್ನೋದ್ರ ಬಗ್ಗೆ ಒಂದು ಒಳ್ಳೆಯ ಮಾಹಿತಿ ಇವತ್ತು ನಮಗೆ ಡಾಕ್ಟರ್ ಅಶೋಕ್ ಕುಮಾರ್ ಅವರು ಕೊಡ್ತಾ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತನ್ನ ಮುಂದುವರ್ಸೋಣ. ನೀವು ಅವಾಗಲೇ ಪ್ರಿಪೇರ್ ಮಾಡ್ತಾ ಇದ್ದಿದ್ದು ನೋಡಿರಿ ಡಾಕ್ಟರ್, ತುಂಬ ವೆರೈಟಿ ಪ್ರಿಪೇರ್ ಮಾಡ್ತಾ ಇದ್ರಿ. ಈಗ ಸುಹಾಸಿನಿಯಲ್ಲಿ ನಾನು ಮಾತಾಡಬೇಕಾದ್ರೆ ನಿಮ್ಮ ಮೂಲ ಇದು ಉದ್ದೇಶ ಏನು ಅಂದರೆ ಹೆಣ್ಣು ಮಕ್ಕಳಿಗೆ ಸೌಂದರ್ಯ ಹೇಗೆ ಕಾಪಾಡೋದು, ಕೇಶ ರಕ್ಷಕ ಹೇಗೆ ಇರಬಹುದು ಅಂತ. ಅದಕ್ಕಿಂತ ಮುಖ್ಯವಾದದ್ದು ನಿಮ್ಮ ಅಡುಗೆ ಮನೆಯಲ್ಲಿ ನಾವು ಮಾತಾಡೋದು ವಿಚಾರ ಇದೆ. ಯಾಕಂದರೆ ನೀವು ಮಾಡುವಂಥ ಅಡುಗೆ ಕೊಲೆಸ್ಟ್ರಾಲ್ ಅಡುಗೆ, ಹೆಚ್ಚಾಗಿ ಎಣ್ಣೆನ ಬಳಸಿ ನೀವು ಮಾಡ್ತಾ ಇರ್ತೀರ. ಹೃದಯಕ್ಕೆ ಸಂಬಂಧಿ, ಯಾಕಂದರೆ ಮನುಷ್ಯನಿಗೆ ಬೇಕಾಗಿರೋದೇ ಹೃದಯ. ರಕ್ತನಾಳಗಳಲ್ಲಿ ರಕ್ತ ಹೆಪ್ಪು ಕಟ್ಟುವುದು ಅಥವಾ ಬ್ಲಾಕೇಜ್ ಅಂತ ಇಂಗ್ಲೀಷಲ್ಲಿ. ಈ ಹೆಪ್ಪು ಕಟ್ಟುವುದು ಯಾಕೆ ಕಾರಣ ಅಂದರೆ ಮೂಲತಃ ಅಡುಗೆ ಮನೆಯಿಂದನೇ ಕೊಲೆಸ್ಟ್ರಾಲ್ ತಿನ್ನೋದು, ಮತ್ತು ಇವತ್ತಿನ ಸಮಾಜದಲ್ಲಿ ಜಂಕ್ ಫುಡ್ ಅಂತ ಏನು ಹೇಳ್ತೀವಿ, ರಸ್ತೆ ಬದಿಯಲ್ಲಿ ಪಾನಿಪುರಿ, ಬೇಲ್ಪುರಿ, ಗೋಬಿ ಮಂಚೂರಿ, ಇವೆಲ್ಲವೂ ಎಣ್ಣೆಯಲ್ಲೇ ಮಾಡೋದ್ರಿಂದ ಕೊಲೆಸ್ಟ್ರಾಲ್ ಐಟಮ್ ಜಾಸ್ತಿಯಾಗಿ ಅದು ಬ್ಲಾಕೇಜ್ ಆಗ್ತದೆ. ಆ ಬ್ಲಾಕ್ ಆಗಿ ಪ್ರಾಣನೇ ಹೋಗುವ ಸಂದರ್ಭ ಭಾಳಷ್ಟು ಇದೆ, ಭಾಳ ಜನಕ್ಕೆ ಆಗಿದೆ. ಇದು ಸಂಪೂರ್ಣವಾಗಿ ತೆಗಿಬೇಕು ಅಂತ ನಾನು ಹಾರ್ಟ್ ಕೇರ್ ಅಂತ ಒಂದು ಸಂಶೋಧನೆ ಮಾಡಿ ನಿರಂತರವಾಗಿ 10 ವರ್ಷ ದೇಶ ವಿದೇಶಗಳಲ್ಲಿ ಯಾರ್ಯಾರು ಏನೇನು ಔಷಧಿ ಕೊಡ್ತಾರೆ ಹಾರ್ಟಿಗೆ, ಕೊಲೆಸ್ಟ್ರಾಲಿಗೆ, ಇದನ್ನು ನೋಡಿ ನಾನು ಬಂದು ಅದಕ್ಕೆ ಬೇಕಾದಂತಹ ಗಿಡಮೂಲಿಕೆಗಳು ಯಾವುದು. ಈಗ ರಕ್ತ ತೆಳು ಮಾಡಲಿಕ್ಕೆ ಎಕೋಸ್ಪ್ರೀನ್ ಏನು ಕೆಲಸ ಮಾಡುತ್ತೆ, ರಕ್ತ ತೆಳು ಮಾಡುತ್ತೆ. ಅದು ಕೆಮಿಕಲಿಂದ. ನಮ್ಮ ಪ್ರಕೃತಿನಲ್ಲಿ ಸಿಗುವಂಥದ್ದು ಅರ್ಜುನ. ಈ ಅರ್ಜುನದಲ್ಲಿ ಅದೇ ಶಕ್ತಿ ಇದೆ. ಹಾಗಾಗಿ ಅರ್ಜುನನ ಇದು ಮಾಡಿದೆ. ತುಂಬಾ ಜನಕ್ಕೆ ಅರ್ಜುನ, ಮಹಾಭಾರತ ಅರ್ಜುನ ಗೊತ್ತು, ಈ ಅರ್ಜುನ ತುಂಬಾ ಜನ ಗೊತ್ತು. ಇದು ಗಿಡಮೂಲಿಕೆ ಹೆಸರು ಅರ್ಜುನ ಅಂತ. ಹಾಗೇನೆ ಮತ್ತೊಂದು ಸರ್ಪಗಂಧ. ಈ ಸರ್ಪಗಂಧ ಕೊಬ್ಬಿನಂಶವನ್ನು ಕರಗಿಸುತ್ತೆ. ಈ ರೀತಿ 108 ಗಿಡಮೂಲಿಕೆಗಳಿಂದ ಸಂಶೋಧನೆ ಮಾಡಿದಂಥ ನಿಸರ್ಗ ಹಾರ್ಟ್ ಕೇರ್. ಇದು ಎಷ್ಟು ಮಟ್ಟಿಗೆ ನಾವು ಹೇಳ್ತೀವಿ ಅಂದರೆ, ಈಗ ಅರ್ಧ ಗಂಟೆಯಲ್ಲಿ ಯಾವುದೋ ಒಂದು ಹಾರ್ಟ್ ಅಟ್ಯಾಕ್ ಆಗಿರೋ ಪೇಷಂಟ್ಗೆ ಬೈಪಾಸ್ ಸರ್ಜರಿ ಮಾಡಬೇಕು ಅಂದ್ರೆ ಮಾಡೋದು ಅವಶ್ಯಕತೆ ಇಲ್ಲ. ಯಾಕಂದರೆ ಇದನ್ನು ನಮ್ಮ ಔಷಧಿ ಕುಡಿದ್ರೆ, ನಿಸರ್ಗ ಹಾರ್ಟ್ ಕೇರ್ ಕುಡಿದ್ರೆ ಸಂಪೂರ್ಣವಾಗಿ ಗುಣಮುಕ್ತರಾಗ್ತಾರೆ. ಇವತ್ತಿನ ಪದ್ಧತಿ ಏನಾಗಿದ್ರೆ ಒಂದು ಥರ ಫ್ಯಾಷನ್ ಆಗಿದೆ. ದೊಡ್ಡ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ಬೈಪಾಸ್ ಸರ್ಜರಿ ಮಾಡಿಸಿದ್ರೆ ನಮ್ಮ ಅಪ್ಪ ಬದುಕ್ತಾರೆ, ನಮ್ಮ ಅಮ್ಮ ಬದುಕ್ತಾರೆ ಅನ್ನೋ ಒಂದು ಕಲ್ಪನೆ ಬಂದಿದೆ. ಅದು ತಪ್ಪು. ಒಬ್ಬ ಮನುಷ್ಯನ ಶರೀರವನ್ನು ಕುಯ್ದರೆ, ಅಂದರೆ ಬೈಪಾಸ್ಗೋಸ್ಕರ ಇಲ್ಲಿ ಕುಯ್ದರೆ ಅವನ ಆಯುಷು 5 ವರ್ಷ ಕಡಿಮೆ ಆಗುತ್ತೆ. ಒಂದು. ಎರಡನೇದು, ಅವ ಜೀವಂತ ಇದ್ದ ಒಂದು ಮೇಣದ ಬೊಂಬೆ ಆಗಿರ್ತಾನೆ. ಯಾಕಂದರೆ ಭಾರವಾದ ಕೆಲಸಗಳು ಮಾಡಲಿಕ್ಕಾಗಲ್ಲ, ಸರಿಯಾಗಿ ಓಡಾಡಲಿಕ್ಕಾಗಲ್ಲ, ಆಮೇಲೆ ಮನೆಯಲ್ಲಿ ಅತಿ ಸಂತೋಷವೂ ಆಗಬಾರ್ದು, ಅತಿ ದುಃಖವೂ ಆಗಬಾರ್ದು. ಈ ರೀತಿ ಒಂದು ಡೆಡ್ ವೆಜಿಟೇಬಲ್ ಮನುಷ್ಯನ ಆಗ್ತಾ ಇದ್ದಾರೆ. ಇದು ಆಗಬಾರ್ದು ಅಂತ ನಾನು ಸಂಶೋಧನೆ ಮಾಡಿದ್ದು. ಇವತ್ತು ನಾನು ಸುಮಾರು ಲಕ್ಷಾಂತರ ಜನಕ್ಕೆ ಕೊಟ್ಟಿದ್ದೀನಿ. ಭಾಳಷ್ಟು ಜನ ಬದುಕಿದ್ದಾರೆ, ಚೆನ್ನಾಗಿದ್ದಾರೆ. ಅದರಲ್ಲಿ ಎಸ್ಪೆಷಲಿ ಹೆಂಗಸರಲ್ಲಿ ಕೈ ಮುಗಿದು ಕೇಳೋದೇನೆಂದರೆ, ಮನೆಯಲ್ಲಿ ಎಣ್ಣೆಯನ್ನು ಕಮ್ಮಿ ಮಾಡಿ 30 ವರ್ಷ ದಾಟಿದವರು ಶೇಂಗಾವನ್ನು ತ್ಯಾಗ ಮಾಡಿ. ಈಗ ಮಾಂಸಾಹಾರಿಗಳಿಗೆ ಮಾಂಸದಿಂದ ಕೊಬ್ಬಿನಂಶ ಜಾಸ್ತಿ ಬರುತ್ತೆ. ಒಂದು ಬ್ರಾಹ್ಮಣರಿಗೆ ಮತ್ತು ಇತರೆ ಮಾಂಸಾಹಾರಿ ಇಲ್ಲದವ್ರಿಗೆ ಶೇಂಗಾಯಿಂದ ಜಾಸ್ತಿ ಬರ್ತಾ ಇದೆ. ನನ್ನ ಸಂಶೋಧನೆಯಲ್ಲಿ ಶೇಂಗಾ ಬೀಜವನ್ನು ಬಿಡಿ. ಶೇಂಗಾ ಬದಲು ನೀವು ಗೋಡಂಬಿ ಹಾಕಿ, ಬಾದಾಮಿ ಹಾಕಿ, ಒಳ್ಳೆಯದು. ಶೇಂಗಾ ಬೇಡ. ಇದನ್ನು ಇವರು ಮಾಡ್ತಾ ಬಂದರೆ ಅವರ ಮನೆಯ ಆರೋಗ್ಯ ಸುಧಾರಿಸ್ತದೆ. ಯಾವಾಗ ಮನೆ ಆರೋಗ್ಯ ಸುಧಾರಿಸ್ತದೆ, ಮನೆಯಲ್ಲಿ ತೊಂದರೆಗಳು ದೂರ ಆಗ್ತದೆ. ಸಾಮಾನ್ಯವಾಗಿ ಯಾವ ಏಜಲ್ಲಿ ಹಾರ್ಟ್ ಸಮಸ್ಯೆಗಳೆಲ್ಲ ಬರುತ್ತೆ ಅಂತೀರಾ? ನಾನು ಮುಂಚೆ 25 ವರ್ಷದ ಹಿಂದೆ ನೋಡಿದಾಗ 60 ವರ್ಷ 65 ವರ್ಷಕ್ಕೆ ಹೃದಯ ತೊಂದರೆ ಬರ್ತಾ ಇದ್ದಿದ್ದವು. ಇವತ್ತಿನ 2012ರಲ್ಲಿ 22 ವರ್ಷಕ್ಕೆ ಬಂದಿದೆ. ರೋಗ ಬರೋಕ್ಕಿಂತ ಮುಂಚೆನೇ ರೋಗವನ್ನು ನಿವಾರಣೆ ಮಾಡೋದಕ್ಕೆ ಸಮೃದ್ಧಿ ಅಂತ ಒಂದು ಕಷಾಯ ತಂದಿದ್ದೀನಿ. ಅದು ಯಾರು ಬೇಕಾದರೂ ಕುಡಿಬೋದು. ಈ ಸಮೃದ್ಧಿ ಕಷಾಯ 30 ವರ್ಷ ಮೇಲ್ಪಟ್ಟವರು ಪ್ರತಿಯೊಬ್ಬರು ಕುಡಿದ್ರೆ ನಮ್ಮ ಸಮಾಜದಲ್ಲಿ ಹೃದಯಾಘಾತಗಳು ಆಗೋದಿಲ್ಲ. ಪ್ರಿವೆಂಟ್ಸ್ ಹಾರ್ಟ್ ಅಟ್ಯಾಕ್. ಕೊಬ್ಬಿನಂಶವನ್ನು ಕರಗಿಸುತ್ತೆ. ಬೊಜ್ಜುಗಳಿದ್ದರೆ ಇವತ್ತೆಲ್ಲ ನೀವು ಹೆಣ್ಮಕ್ಳಿಗೆ ನೋಡ್ಬೋದು, 25 ವರ್ಷದ ಬೊಜ್ಜು ಶುರು ಆಗುತ್ತೆ. ಮದುವೆ ಆಗೋಕ್ಕಿಂತ ಮುಂಚೆನೇ ಬೊಜ್ಜಿದೆ. ಏನಕ್ಕೆ ಬೊಜ್ಜಿದೆ ಅಂದರೆ ಫುಡ್ ಐಟಮ್. ಈ ಫುಡ್ಡನ್ನ ಒಂದು ನಿಯಂತ್ರಣವಾಗಿ ಸಸ್ಯಾಹಾರಿಗಳಾಗಿ ಸೊಪ್ಪು ತರಕಾರಿ ತಿಂದರೆ ಆರೋಗ್ಯ ಚೆನ್ನಾಗಿರುತ್ತೆ. ಇಲ್ಲದೇ ಇದ್ದರೆ ನಾಳೆ ದಿನ 30 ವರ್ಷಕ್ಕೆ ಗಂಟು ನೋವು, 35 ವರ್ಷಕ್ಕೆ ಬೆನ್ನು ನೋವು, ಇದೆಲ್ಲವೂ ಬರುವ ಸಾಧ್ಯತೆ ತುಂಬ ಇದೆ. ಓವರಾಲ್ ಈ ಒಂದು ಕಷಾಯ ಏನಂತಾರೆ ಹಾರ್ಟ್ಗೆ ಅಷ್ಟೆಲ್ಲ ಫುಲ್ ಬಾಡಿಗೆನ ಕ್ಯೂರ್ ಮಾಡುತ್ತೆ.
ಹೌದೌದು, ಇದು ಸಂಜೀವಿನಿ. ಇದು ಸಂಜೀವಿನಿ ಅಂತ ಹೇಳಬಲ್ಲೆ, ಯಾಕಂದರೆ ಈ ಥರ 64 ರೋಗಗಳು ಇದರಲ್ಲಿ ವಾಸಿಯಾಗುತ್ತೆ. ಸೊ ವೀಕ್ಷಕರೇ ನೋಡಿದ್ರಲ್ಲ, ನಮ್ಮ ಸುತ್ತಮುತ್ತ ಇರುವಂತಹ ಪ್ರಕೃತಿದತ್ತ, ನಿಸರ್ಗದತ್ತ ಗಿಡಮೂಲಿಕೆಗಳಿಂದಾಗಿ ಎಷ್ಟೊಂದು ಉಪಯೋಗ ಇದೆ ಅಂತ ಡಾಕ್ಟರ್ ವಿ ಅಶೋಕ್ ಕುಮಾರ್ ಅವರು ಹೇಳ್ತಾ ಇದ್ರು. ನಾವು ಅದನ್ನು ಬಳಸೋ ರೀತಿಲಿರುತ್ತೆ, ನಮಗೆ ಎಷ್ಟು ಪ್ರಮಾಣದಲ್ಲಿ ಯಾವ ರೀತಿ ಬಳಸಿದ್ರೆ ನಮ್ಗೆ ಆರೋಗ್ಯಕ್ಕೆ ಒಳ್ಳೆಯದು ಅದನ್ನು ಸಂಶೋಧನೆ ಮೂಲಕ ಕಂಡುಕೊಂಡವರು ಅಶೋಕ್ ಕುಮಾರ್ ಅವರು. ಅದ್ರ ಒಳ್ಳೆ ಮಾಹಿತಿಯನ್ನು ಕೊಟ್ಟರು ಅಂತ ಹೇಳ್ತಾ ಇದ್ದೀನಿ. ಸೊ ವೀಕ್ಷಕರೇ, ಮತ್ತಷ್ಟು ಮಾಹಿತಿ ಇದೆ, ಒಳ್ಳೊಳ್ಳೆ ಟಿಪ್ಸ್ಗಳನ್ನ ಕೊಡ್ತೀನಿ. ಚಿಕ್ಕ ಬ್ರೇಕ್ ನಂತರ